ಕಾಂಗ್ರೆಸ್ ಪಾಳೆಯದಲ್ಲಿ ಟಿಕೆಟ್ ಇದೆ ಲೋಕಸಭೆ ಚುನಾವಣೆಗೆ. ಆದ್ರೆ ಯಾರು ಕೂಡ ಟಿಕೆಟ್ ಬೇಡ ಅಂತಿದ್ದಾರೆ. ನನಗೂ ಬೇಡ, ಮಕ್ಕಳಿಗೂ ಬೇಡ, ಟಿಕೆಟ್ ಬೇಡವೇ ಬೇಡ ಅಂತಿದ್ದಾರಂತೆ ಸಚಿವರು. ಯಾಕೀಗೆ? ಯಾರ ಭಯ ಕಾಡ್ತಾ ಇದೆ? ಯಾಕೆ ಟಿಕೆಟ್ ತಿರಸ್ಕಾರ ಮಾಡ್ತಿದ್ದಾರೆ ಕೆಲವರು? ಇದರ ಇನ್ಸೈಡ್ ಡೀಟೇಲ್ಸ್ ಅನ್ನ ರಿಪಬ್ಲಿಕನ್ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಆ ಬಗ್ಗೆ ಮಾಹಿತಿಯನ್ನ ಇಡ್ತಾ ಇದೆ. ಕಾಂಗ್ರೆಸ್ ನಲ್ಲಿ ಟಿಕೆಟ್ ಇದೆ, ಟಿಕೆಟ್ ಬೇಡ, ನನಗೂ ಬೇಡ, ಮಕ್ಕಳಿಗೂ ಬೇಡ, ಕುಟುಂಬದವರಿಗೂ ಬೇಡ. ರಾಜ್ಯ ಕಾಂಗ್ರೆಸ್ಗೆ ಶುರುವಾಯಿತು ಮೋದಿ ಭಯ. ಲೋಕ ವ್ಯೂಹಕ್ಕೆ ಬರೋದಕ್ಕೆ ಸ್ವತಃ ಸಚಿವರ ಹಿಂದೇಟ್ ಹಾಕ್ತಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ರಿಪಬ್ಲಿಕನದಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. 9 ಹಾಲಿ ಸಚಿವರಿಂದ ಲೋಕ ಸ್ಪರ್ಧೆಗೆ ತೀವ್ರ ಹಿಂದೇಟು ಹಾಕ್ತಾ ಇರುವಂತ ಇನ್ಸೈಡ್ ಮಾಹಿತಿ ಸಿಗ್ತಾ ಇದೆ. 8 ರಿಂದ 9 ಸಚಿವರನ್ನ ಕಣಕ್ಕಿಳಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ ಕಾಂಗ್ರೆಸ್ ಹೈಕಮಾಂಡ್. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನೋಡಿ, ಟಿಕೆಟ್ ಕೊಡ್ತೀವಿ ಬನ್ನಿ ಸ್ವಾಮಿ ಸ್ಪರ್ಧೆ ಮಾಡಿ ಅಂದ್ರೂ ಕೂಡ ಟಿಕೆಟ್ ನನಗೂ ಬೇಡ, ಮಕ್ಕಳಿಗೂ ಬೇಡ, ಕುಟುಂಬದವ್ರಿಗೂ ಬೇಡ ಅಂತ ಕೆಲ ಪ್ರಭಾವಿ ಸಚಿವರೇ, 8 ರಿಂದ 9 ಪ್ರಭಾವಿ ಸಚಿವರೇ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಹಿಂದೇಟ್ ಹಾಕ್ತಿದ್ದಾರೆ. ಕಾರಣ ಮೋದಿ ಭಯ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಇದೇ ತಲೆನೋವಾಗಿರೋದು. ಯಾರೆಲ್ಲ ಲೋಕಸಮರಕ್ಕೆ ಹಿಂದೇಟ್ ಹಾಕ್ತಿದ್ದಾರೆ ಸ್ಪರ್ಧೆ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. PWD ಸಚಿವ ಸತೀಶ್ ಜಾರಕಿಹೊಳಿ ಅವ್ರ ಡಿಮ್ಯಾಂಡ್ ಬೇರೆ ಇದೆ. ಕೊಟ್ರೆ DCM ಹುದ್ದೆ ಕೊಡಿ, ಇಲ್ಲ KPCC ಅಧ್ಯಕ್ಷ ಪಟ್ಟ ಕೊಡಿ, ಲೋಕಸಭೆ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಲ್ಲ ಅಂತಿದ್ದಾರಂತೆ. ಕಾರಣ ಮೋದಿ ಭಯ ಅನ್ನುವಂತ ಉತ್ತರ. ಬಿ ನಾಗೇಂದ್ರ ಕ್ರೀಡಾ ಸಚಿವರು ಅವರು ಕೂಡ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಹಿಂದೇಟ್ ಹಾಕ್ತಿದ್ದಾರೆ. KH ಮುನಿಯಪ್ಪ ಆಹಾರ ಸಚಿವರು, ಕೃಷ್ಣ ಬೈರೇಗೌಡ ಕಂದಾಯ ಸಚಿವರು, ಚಲುವರಾಯಸ್ವಾಮಿ ಕೃಷಿ ಸಚಿವರು, ಜಮೀರ್ ಅಹಮದ್ ಖಾನ್ ವಸತಿ ಸಚಿವರು ಕೂಡ ಲೋಕ ಸಮರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಹಿಂದೇಟ್ ಹಾಕ್ತಿದ್ದಾರೆ ಅನ್ನುವಂತಹ ವಿಚಾರ ಸದ್ಯ ಗೊತ್ತಾಗ್ತಾ ಇರೋದು. ಕಾರಣ ಮೋದಿ ಅಲೆಯ ಮುಂದೆ, ಮೋದಿ ವರ್ಚಸ್ಸಿನ ಮುಂದೆ ನಮ್ಮ ಆಟ ನಡೆಯಲ್ಲ, ನಾವು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಭಯ ಕೆಲ ಹಾಲಿ ಪ್ರಭಾವಿ ಸಚಿವರಿಗೆ ಕಾಡ್ತಾ ಇದೆ. ಆ ಕಾರಣಕ್ಕೆ ಲೋಕಸಭೆ ಸಮರದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಹಿಂದೇಟ್ ಹಾಕ್ತಿದ್ದಾರೆ ಅನ್ನುವಂತ ಇನ್ಸೈಡ್ ಡೀಟೇಲ್ಸ್ ಇದು. ನಮ್ಮ ಕುಟುಂಬದ ಸ್ಪರ್ಧೆನೋ ಅಥವಾ ಯಾರ ಅಭ್ಯರ್ಥಿ ಅಂತ? ಇಲ್ಲ, ಹೊರಗಿನವ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಕುಟುಂಬದಿಂದ ಯಾರು ಸ್ಪರ್ಧೆ ಮಾಡೋಲ್ಲ. ಎಲ್ಲ ಈಗಾಗಲೇ 2-3 ಸಾರಿ ಹೇಳಿದ್ದೀನಿ, ಈ ಸಾರಿ ನಾವು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ದೀನಿ. ತಮ್ಮ ಕುಟುಂಬದ ಸ್ಪರ್ಧೆನೋ ಅಥವಾ ಯಾರ ಅಭ್ಯರ್ಥಿ ಅಂತ? ಇಲ್ಲ, ಹೊರಗಿನವ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಕುಟುಂಬದಿಂದ ಯಾರು ಸ್ಪರ್ಧೆ ಮಾಡೋಲ್ಲ. ಎಲ್ಲ ಈಗಾಗಲೇ 2-3 ಸಾರಿ ಹೇಳಿದ್ದೀನಿ, ಈ ಸಾರಿ ನಾವು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ದೀನಿ. ತಮ್ಮ ಕುಟುಂಬದ ಸ್ಪರ್ಧೆನೋ ಅಥವಾ ಯಾರ ಅಭ್ಯರ್ಥಿ ಅಂತ? ಇಲ್ಲ, ಹೊರಗಿನವ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಕುಟುಂಬದಿಂದ ಯಾರು ಸ್ಪರ್ಧೆ ಮಾಡೋಲ್ಲ. ಎಲ್ಲ ಈಗಾಗಲೇ 2-3 ಸಾರಿ ಹೇಳಿದ್ದೀನಿ, ಈ ಸಾರಿ ನಾವು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ದೀನಿ. ತಮ್ಮ ಕುಟುಂಬದ ಸ್ಪರ್ಧೆನೋ ಅಥವಾ ಯಾರ ಅಭ್ಯರ್ಥಿ ಅಂತ? ಇಲ್ಲ, ಹೊರಗಿನವ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಕುಟುಂಬದಿಂದ ಯಾರು ಸ್ಪರ್ಧೆ ಮಾಡೋಲ್ಲ. ಎಲ್ಲ ಈಗ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಬೇಕೇ ಬೇಕು ಅನ್ನುವಂತ ಪೈಪೋಟಿಗಳನ್ನ ಕಾಣ್ತಾ ಇದ್ವಿ. ಬಟ್ ಈ ಬಾರಿ ಯಾಕೋ ಟಿಕೆಟ್ ಪಡೆದುಕೊಳ್ಳೋದಕ್ಕೆ, ಸ್ಪರ್ಧೆ ಮಾಡೋದಕ್ಕೆ ಪ್ರಭಾವಿ ಸಚಿವರೇ ಹಿಂದೇಟ್ ಹಾಕ್ತಿದ್ದಾರೆ ಎನ್ನುವಂತಹ ವಿಚಾರ. ಯಾಕೆ? ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ವರ್ಚಸ್ಸಿನ ಮುಂದೆ ಗೆಲ್ಲೋಕ್ ಸಾಧ್ಯ ಇಲ್ಲ ಅನ್ನುವಂತ ಇನ್ಸೈಡ್ ರಿಪೋರ್ಟ್ ಏನಾದ್ರೂ ಸಚಿವರ ಕೈ ಸೇರಿದೆಯಾ? ಕಾರಣ ಏನು ಹಿಂದೇಟ್ ಹಾಕ್ತಾ ಇರೋದಕ್ಕೆ? ಶ್ರುತಿ, ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲುವಂತಹ ಒಂದು ಏನು ಆ ಒಂದು ನಿರೀಕ್ಷೆ ಮತ್ತು ಜೊತೆಗೆ ಆ ಒಂದು ಒತ್ತಡ ಇರುವಂತದ್ದು ಕರ್ನಾಟಕದ ಮೇಲೆ. ಹೈಕಮಾಂಡ್ ಕೂಡ ಈ ನಿಟ್ಟಿನಲ್ಲಿ 20ಕ್ಕೂ ಹೆಚ್ಚು ಸ್ಥಾನ ಗೆಲ್ಲಬೇಕು ಅನ್ನುವಂಥದ್ದು. ಆದ್ರೆ ಬಿಜೆಪಿ JDS ಮೈತ್ರಿಯ ಹಿನ್ನೆಲೆಯಲ್ಲಿ ಅಷ್ಟೊಂದು ಸುಲಭ ಅಲ್ಲ ಅನ್ನುವಂಥದ್ದು ಕೂಡ ಒಂದಷ್ಟು ಮಾಹಿತಿ ಗೊತ್ತಿರೋದು. ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಒಂದ್ ಕಡೆ ಅಭ್ಯರ್ಥಿಗಳ ಕೊರತೆ, ಮತ್ತೊಂದ್ ಕಡೆ ಗೆಲ್ಲಲೇಬೇಕಾದಂತ ಅನಿವಾರ್ಯ ಹಿನ್ನೆಲೆಯಲ್ಲಿ ಸುಮಾರು 9 ಹಾಲಿ ಸಚಿವರನ್ನ ಲೋಕಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿಸಲು ಸಂಬಂಧಪಟ್ಟಂತೆ ಹೈಕಮಾಂಡ್ ಏನು ನಿರ್ಧಾರ ಮಾಡಿರುವಂತದ್ದು, ಚಿಂತನೆ ಮಾಡಿರುವಂತದ್ದು, ಜೊತೆಗೆ ಒಂದು ಸಂದೇಶ ಕಳಿಸಿರುವಂತದ್ದು. ಆದ್ರೆ ಈ ಒಂದು ಹೈಕಮಾಂಡ್ ನಿರ್ಧಾರಕ್ಕೆ ಸಚಿವರೆಲ್ಲ ಅಂದ್ರೆ ಯಾರ್ಯಾರು ಸಚಿವರು ಸ್ಪರ್ಧೆ ಮಾಡ್ಬೇಕಂತ ಒಂದು ಹೈಕಮಾಂಡ್ ಸಂದೇಶ ಕೊಟ್ಟಿದೆ, ಆ ಎಲ್ಲಾ ಸಚಿವರು ಕೂಡ ಹಿಂದೇಟನ್ನ ಆಗ್ತಾ ಇರುವಂತದ್ದು. ಅದಕ್ಕೆ ನಾನಾ ರೀತಿಯ ಕಾರಣ. ಒಂದು, ರಾಜಕಾರಣ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ, ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇದೆಯೋ ಅನ್ನುವಂತ ಒಂದು ಅನುಮಾನ ಕಾಡ್ತಾ ಇರುವಂತದ್ದು. ಒಂದ್ ವೇಳೆ ಆ ರೀತಿ ಏನಾದ್ರು ಕೂಡ ಆದ್ರೆ ಒಂದಷ್ಟು ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು, ಜೊತೆಗೆ ಸಚಿವ ಸ್ಥಾನ ಕೂಡ ಕುತ್ತು ಬರುತ್ತೆ ಅನ್ನೋ ಒಂದು ಆತಂಕ. ಅದಕ್ಕಿಂತ ಬಹಳ ಪ್ರಮುಖವಾಗಿ
ಮತ್ತೊಂದ್ ಕಡೆ ಏನು ಒಂದು ವೇಳೆ ಏನಾದ್ರು ಕೂಡ ತಾವು ಗೆದ್ರೆ ಒಂದು ಸ್ಪರ್ಧೆ ಮಾಡಿದ್ರೆ ತಮ್ಮ ಕುಟುಂಬದವ್ರಿಗೆ ಏನು ಸ್ಥಾನಮಾನ ಅನ್ನೋದು ಕೂಡ ಒಂದು ಆತಂಕ ಇರುವಂತದ್ದು. ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಅನಗತ್ಯವಾಗಿ ಯಾಕೆ ರಿಸ್ಕ್ ಬೇಕು ಅನ್ನುವಂಥದ್ದು ಸಚಿವರ ಒಂದು ಅಭಿಮತ. ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಎಲ್ಲಾ ಸಚಿವರು ಕೂಡ ಯಾರ್ಯಾರು ಸ್ಪರ್ಧೆ ಮಾಡ್ಬೇಕಂತ ಹೈಕಮಾಂಡ್ ಒತ್ತಡ ಇತ್ತು. ಆ ಎಲ್ಲಾ ಸಚಿವರು ಹೈಕಮಾಂಡ್ಗೆ ಮತ್ತು ರಾಜ್ಯದ ಪ್ರಮುಖರಿಗೆ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇರವಾಗಿ ಹೇಳಿರುವುದು, ನಾವು ಸ್ಪರ್ಧೆ ಮಾಡ್ತಿಲ್ಲ, ಬೇರೆ ಅಭ್ಯರ್ಥಿಗಳನ್ನ ಹಾಕಿ ನಾವು ಅವ್ರ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಸ್ಪಷ್ಟ ಸಂದೇಶ ಕೊಟ್ಟಿರುವಂತದ್ದು. ಇದೆಲ್ಲಾ ಬೆನ್ನಲ್ಲೇ ಹೈಕಮಾಂಡ್ ನಾಯಕರು ಜನವರಿ ಮೊದಲ ವಾರದಿಂದ ಎಲ್ಲಾ ಸಚಿವರನ್ನು ಕೂಡ 1-to-1 ಮೀಟಿಂಗ್ ಅನ್ನ ಕರೆದಿರುವುದು ದೆಹಲಿಯಲ್ಲಿ. ಮತ್ತೆ ಈ ಸಚಿವರ ಈ ಒಂದು ಒತ್ತಡಕ್ಕೆ ಅಂದ್ರೆ ಸಚಿವನ ನಿಂತ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಟಿಕೆಟ್ ಕೊಟ್ಟರು ಕೂಡ ಬೇಡ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅನ್ನೋಂಥದ್ದು ಸದ್ಯಕ್ಕಿರುವಂತ ಕುತೂಹಲ ಶ್ರುತಿ.